ಪ್ರಭು ಯೇಸುವಿನಲ್ಲಿ ಅನುಗ್ರಹಿತರಾದ ಪ್ರಿಯರೇ, ಡೈಲಿ ಬ್ಲೆಸ್ಸಿಂಗ್ ಎಂಬ ವಚನ ಶುಶ್ರೂಷೆಯಲ್ಲಿ ಧಾರಾಳ ಜನರು ಒಂದೇ ಸಮಯದಲ್ಲಿ ಆರಾಧಿಸುವ ಈ ಸಮಯದಲ್ಲಿ ಎಲ್ಲರನ್ನು ದೇವರು ಸಮೃದ್ಧಿಯಾಗಿ ಅನುಗ್ರಹಿಸಲಿ. ಒಳ್ಳೆ ಒಂದು ದಿನವೂ ಒಳ್ಳೆ ಒಂದು ಸಮಯವೂ ಉಂಟಾಗಲಿ. ನಿಮ್ಮ ಒಂದೊಂದು ನಿಯೋಗಕ್ಕಾಗಿ ಪ್ರಾರ್ಥಿಸುತ್ತೇನೆ. ವಿಶೇಷವಾಗಿ ಪರೀಕ್ಷೆ ಬರೆಯಲು ತಯಾರಾಗುತ್ತಿರುವ ಮಕ್ಕಳಿಗಾಗಿ, ಇಂದು ದೇವರ ವಾಕ್ಯವನ್ನು ಆಲಿಸುವ ಒಬ್ಬೊಬ್ಬರನ್ನು ದೇವರ ಕರಗಳಿಗೆ ಸಮರ್ಪಿಸಿಕೊಟ್ಟು ಕೃತಜ್ಞತಾ ತುಂಬಿದ ಹೃದಯದಿಂದ, ಮನಸ್ಸಿನಿಂದ ನೀವು ನಿಮ್ಮ ಕುಟುಂಬವು ಶಕ್ತವಾಗಿ ಅನುಗ್ರಹಿಸಲ್ಪಡುತ್ತೀರಾ ಮತ್ತು ಬಿಡುಗಡೆ ಹೊಂದುತ್ತೀರಾ ಎಂದು ವಿಶ್ವಾಸಿಸಿ ಪ್ರಾರ್ಥಿಸುತ್ತೇನೆ. ದೇವರು ಎಲ್ಲರನ್ನು ಅನುಗ್ರಹಿಸಲಿ. ಹಾಲೆಲೂಯಾ. ಇಂದಿನ ದೇವರ ವಾಕ್ಯ ಧರ್ಮೋಪದೇಶ ಕಾಂಡ 2ನೇ ಅಧ್ಯಾಯ 7ನೇ ವಾಕ್ಯವನ್ನು ಆಲಿಸೋಣ. ನೀವು ಕೈ ಹಾಕಿದ ಎಲ್ಲಾ ಕೆಲಸಗಳನ್ನು ನಿಮ್ಮ ದೇವರಾದ ಸರ್ವೇಶ್ವರ ಸಫಲಪಡಿಸಿದ್ದಾರೆ. ಈ ದೊಡ್ಡ ಮರುಭೂಮಿಯಲ್ಲಿ ನೀವು ಸಂಚರಿಸುತ್ತಿರುವಾಗಲೆಲ್ಲ ಅವರು ನಿಮ್ಮನ್ನು ಪರಾಮರಿಸುತ್ತಾ ಬಂದರು. ಈ 40 ವರ್ಷ ನಿಮ್ಮ ದೇವರಾದ ಸರ್ವೇಶ್ವರ ನಿಮ್ಮೊಂದಿಗೆ ಇದ್ದುದರಿಂದಲೇ ನಿಮಗೆ ಏನೂ ಕಡಿಮೆಯಾಗಲಿಲ್ಲ ಎಂದು ಹೇಳಿದನು. ಪ್ರಿಯರೇ, ನಮ್ಮ ದುಡಿತವನ್ನು ಅನುಗ್ರಹಿಸುವ ದೇವರು ಇದ್ದಾರೆ. ಸೋಂಬೇರಿಯನಲ್ಲ, ದುಡಿಯುವವರನ್ನು ದೇವರು ಅನುಗ್ರಹಿಸುತ್ತಾರೆ. ನಮ್ಮೊಬ್ಬೊಬ್ಬರಿಗೆ ದೇವರು ಒಂದೊಂದು ಕೆಲಸವನ್ನು, ಜ್ಞಾನವನ್ನು ಕೊಟ್ಟಿದ್ದಾರೆ. 1 ತಾಲಂತುಗಳನ್ನು ನಮಗೆ ಕೊಟ್ಟಿದ್ದಾರೆ. ಅದರಲ್ಲಿ ವಿಜಯ ಹೊಂದಲು ನಾವು ದುಡಿಯಬೇಕು. ದುಡಿತವನ್ನು ದೇವರು ಅನುಗ್ರಹಿಸಿದ್ದು, ಆ ದುಡಿತವನ್ನು ದೇವರು ನೋಡುತ್ತಾರೆ. ಅವರ ಮೇಲೆ ಒಂದು ಅದ್ಭುತವನ್ನು, ಅನುಗ್ರಹವನ್ನು ಕಾಣಲು ಸಾಧ್ಯವಾಗುತ್ತದೆ. ಹಾಲೆಲೂಯಾ. ಈಗ ಒಂದು ಸಮಯ ನೋವಿನಿಂದ, ಒಬ್ಬಂಟಿಯಾಗಿ, ಸಂಕಟದಿಂದ, ಕಣ್ಣೀರಿನಿಂದ, ಸಾಲದಿಂದ, ನಾಳೆಯ ಕುರಿತು ಚಿಂತೆಯಿಂದ, ನಾಳೆ ಏನು ಮಾಡದು ಎಂಬ ಪರಿಸ್ಥಿತಿಯಿಂದ, ಒಂದರ ಹಿಂದೆ ಒಂದು ಉಂಟಾಗುವ ಈ ಸಮಸ್ಯೆಯಿಂದ ಒಂದು ಮರುಭೂಮಿಯ ಪ್ರಯಾಣವಾಗಿರಬಹುದು ನಮ್ಮ ಜೀವನದ ಯಾತ್ರೆ. ಆದರೆ ಆ ಅವಸ್ಥೆಯಲ್ಲಿ ಇದ್ದರೂ ಒಂದು ನೆಮ್ಮದಿ ಇದೆ. ಅದು ಈ ಅವಸ್ಥೆಯಲ್ಲಿ ಯಾರೂ ನಮ್ಮನ್ನು ಕಾಣುತ್ತಿಲ್ಲವಾದರೂ ದೇವರು ನಮ್ಮನ್ನು ನೋಡುತ್ತಾ ಇದ್ದಾರೆ. ನಮಗೆ ಅದು ಗೊತ್ತು ಆಗದಿದ್ದರೂ ನಮ್ಮನ್ನು ತಿಳಿಯುವ ದೇವರು ಇದ್ದಾರೆ ನಮಗೆ. ಪ್ರಿಯರೇ, ದೇವರು ನಮ್ಮ ಜೊತೆ ಇದ್ದರೆ ಸಮಸ್ಯೆಯಿಂದ, ಸಂಕಟದಿಂದ, ಮರುಭೂಮಿಯ ಪಯಣದಲ್ಲಿ ಸಂಚರಿಸುತ್ತಿದ್ದರೂ ಯಾವುದಕ್ಕೂ ಕೊರತೆ ಇಲ್ಲದೆ ದೇವರು ನಮ್ಮನ್ನು ಕಾದು ಸಂರಕ್ಷಿಸುತ್ತಾರೆ. ಅದಾಗಿದೆ ಕೀರ್ತನೆಗಾರ ಹೇಳಿದ್ದು 23ನೇ ಕೀರ್ತನೆಯಲ್ಲಿ, ಪ್ರಭು ಕುರಿಗಾಯಿಯಾಗಿರಲೆನಗೆ, ಕುಂದು ಕೊರತೆಗಳು ಎಲ್ಲಿಯವೂ ಎನಗೆ. ದೇವರು ನಮ್ಮ ಜೊತೆ ಇದ್ದಾರೆ. ನಮಗೆ ಯಾವುದರಲ್ಲಿ ಕೊರತೆ ಇರುವುದಿಲ್ಲ. ಪ್ರಿಯರೇ, ಈ ದಿನ ಅನೇಕ ಸಾಲ ನಾವು ಹೇಳಬೇಕು. ದೇವರು ನನ್ನನ್ನು ನೋಡುತ್ತಾ ಇದ್ದಾರೆ. ದೇವರು ನನ್ನನ್ನು ಅರಿತಿದ್ದಾರೆ. ದೇವರು ನನ್ನನ್ನು ಪ್ರೀತಿಸುತ್ತಾ ಇದ್ದಾರೆ. ನನ್ನ ಅವಸ್ಥೆ ದೇವರಿಗೆ ಗೊತ್ತಿದೆ. ನಾನು ಹೊರಗೆ ಸಂತೋಷದಿಂದ ಇದ್ದರೂ ಒಳಗೆ ಅನುಭವಿಸುವ ನೋವು, ಕಣ್ಣೀರು ಅದು ದೇವರಿಗೆ ಗೊತ್ತು. ಪ್ರಿಯರೇ, ನಮಗೆ ಪ್ರಾರ್ಥಿಸೋಣ. ನಿಮ್ಮ ದುಡಿತವನ್ನು ದೇವರು ಅನುಗ್ರಹಿಸಲಿ. ಇಂದಿನ ಸಮಸ್ಯೆ ನಾಳೆಗಳಿಗೆ ಅದು ಅನುಗ್ರಹವಾಗಿ ಮಾರ್ಪಡಲಿ. ದೇವರ ಶಕ್ತವಾದ ಸಂರಕ್ಷಣೆಯು, ಸಹಾಯವು ನಿಮ್ಮ ಒಬ್ಬೊಬ್ಬರ ಜೊತೆ ಉಂಟಾಗಲಿ ಎಂದು ಪ್ರಾರ್ಥಿಸೋಣ. ನಮಗೆ ಯೇಸುವಿನ ಆಶೀರ್ವಾದವನ್ನು ಸ್ವೀಕರಿಸೋಣ. ನಮ್ಮ ಪ್ರಭು ಯೇಸು ಕ್ರಿಸ್ತರ ವರಪ್ರಸಾದವು, ದೇವರ ಪ್ರೀತಿಯು, ಪವಿತ್ರಾತ್ಮರ ಅನ್ಯೋನ್ಯತೆಯು ನಮ್ಮೊಡನೆ ಇರಲಿ. ರೋಗಗಳಿಂದ, ಅಪಘಾತದಿಂದ, ದುರ್ಮರಣದಿಂದ, ಅಗಾಲಿದ ಮರಣದಿಂದ, ಅಸೂಯೆಯಿಂದ, ಮೋಸವಂದನೆಯಿಂದೆಲ್ಲ ದೇವರು ನಮ್ಮನ್ನು ಸಂರಕ್ಷಿಸಲಿ. ಹಾಲೆಲೂಯಾ. ಆಮೆನ್.